ಇನ್ನು ಕರ್ನೂಲ್ ಬಸ್ ದುರಂತ ಆಗಿರುವಂಥದ್ದು ಇದು ದುರದೃಷ್ಟಕರ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಕಳೆದ ವಾರ ಕೂಡ ಬೆಂಗಳೂರಿನ ಬಸ್ ಒಂದು ಸುಟ್ಟು ಹೋಗಿತ್ತು. ಅದು ಕೂಡ ಆಂಧ್ರ ಪ್ರದೇಶದ ಕಡೆನೇ ಹೋಗ್ತಾ ಇದ್ದಂಥ ಬಸ್. ಸೊ ಆ ಬಸ್ನಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷೆ ಕೂಡ ಇದ್ರು ಅನ್ನುವಂಥದ್ದನ್ನ ಈ ಹಿಂದಿನ ಇನ್ಸಿಡೆಂಟನ್ನು ಕೂಡ ಅವರು ನೆನಪು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರಿಗೂ ಕೂಡ ನಿರ್ದೇಶನ ಹೋಗಿದೆ. ಬಹುಶಃ ಈ ಎಲ್ಲ ಬಸ್ಗಳ ಒಂದು ಫಿಟ್ನೆಸ್ಸನ್ನು ಚೆಕ್ ಮಾಡಬೇಕು, ಜೊತೆಗೆ ಎಕ್ಸಿಟ್ ಡೋರ್ಗಳ ಸಮರ್ಪಕವಾಗಿದೆಯಾ, ಅದಕ್ಕೆ ಸರಿಯಾದಂಥ ಸೌಲಭ್ಯಗಳಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಚೆಕ್ ಮಾಡೋ ಅವಶ್ಯಕತೆ ಇದೆ. ಇವತ್ತೇನು ಕರ್ನೂಲಲ್ಲಿ ಆಗಿದೆ ಇದು ದುರದೃಷ್ಟಕರ. ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಬ್ಲೂ ಲೈನ್ ಅಂತ ಯಾವುದೋ ಒಂದು ಬೆಂಗಳೂರಿಂದ ಹೈದರಾಬಾದ್ ಕಡೆ ರಾಯಚೂರು ಕಡೆ ಹೋಗ್ತಾ ಇದ್ದ ಬಸ್ಸು, ಅದು ಕೂಡ ಆಂಧ್ರ ಭಾಗದಲ್ಲೋ ಈ ರೀತಿ ಆಗಿ ಬಸ್ಸೇ ಸುಟ್ಟೋಗಿತ್ತು. ಸದ್ಯ ಇದ್ದಕ್ಕಿದ್ದಂಗೆ ಒಂದು ಹೆಣ್ಮಗಳು, ನಮ್ಮ ಪಕ್ಷದ ಒಬ್ಬ ಅಧ್ಯಕ್ಷೆ ರಾಯಚೂರು, ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡ್ತಿದ್ರೆ ನಾನು ನೋಡಿದ್ದೇನೆ. ಎಲ್ಲ ಎಬ್ಬರಿಸಿ ತಕ್ಷಣ ಬ್ಲಾಸ್ಟ್ ಆಗಿ ಆಗಿರುವಂಥ ಸಿಲಿಂಡರು, ಇಡೀ ಬಸ್ಸೇ ಕೂತ್ಕೊಂಡು 20 ಜನ ಮೆಡಿಕಲ್ ಸ್ಟೂಡೆಂಟ್ಸು ಇದ್ರು ಅಂತೇಳಿ ವರದಿ ಕೂಡ ನಾನು ನೋಡಿದ್ದೇನೆ. ಸೊ ಹಾಗೂ ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಒಂದು ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು. ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ, ಯಾವುದೇ ರಾಜ್ಯದ ಸರ್ಕಾರ ಇರಲಿ, ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಒಂದು ತನಿಖೆ ತಂಡನೇ ನಾವು ರಚನೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಗಳಿಗೆ ಮನವಿ ಮಾಡ್ತೇನೆ. ನಮ್ಮ ರಾಜ್ಯದಲ್ಲೂ ಕೂಡ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಇದರ ಬಗ್ಗೆ ಒಂದು ನಮ್ಮ ರಾಜ್ಯದ ಬಸ್ಸು ಅಲ್ಲಿ ಹೋಗಿ ಆಗಿತ್ತು, ಅದರ ಬಗ್ಗೆನೂ ಒಂದು ವ್ಯಾಪಕವಾದಂಥ ಒಂದು ತನಿಖೆ ಆಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಅವ್ರಿಗೆ ತಿಳಿಸ್ತೇನೆ.